ನಿಮಗೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪೋಯ್ತಾ ಅಂತ? ಇಲ್ಲ, ನನಗೆ ಆ ಸಂದರ್ಭ ಅಂದರೆ ಯಡಿಯೂರಪ್ಪನವರು ಇಳಿದಾಗ ಅವಕಾಶ ಇತ್ತು. ಯಡಿಯೂರಪ್ಪನವರೇ ನನ್ನ ಕರೆದ್ರು, ಬಾ ನೀನು ಅವಕಾಶ ಮಾಡೋಣ ಬಾ ಅಂತೇಳಿ ಆ ಸಂದರ್ಭದಲ್ಲಿ. ಅಷ್ಟರಲ್ಲಿ ನನಗೆ ಅರುಣ್ ಜೇಟ್ಲಿ ಅವರು ನನಗೆ ಭಾಳ ಫೇವರೇಟ್. ಅವ್ರ ಇನ್ಚಾರ್ಜು ಕರ್ನಾಟಕ. ಧರ್ಮೇಂದ್ರ ಪ್ರಧಾನ್ ಈಗ ರಾಜೀನಾಮೆ ಕೊಟ್ರಲ್ಲ, ಅವ್ರು ನನಗೆ ಅವ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕಿದೆ, ಅವ್ರ ಬಗ್ಗೆ ಮಾತಾಡೋಕ್ಕಿದೆ ಮುಂದೆ. ಅವರು ನನ್ನ ದೋಸ್ತ್ ಪಕ್ಕ, ಅವರು ಇನ್ಚಾರ್ಜು, ಕೋ ಇನ್ಚಾರ್ಜು. ಅವರಿಬ್ಬರು ಬಂದು ಬೆಂಗಳೂರಲ್ಲಿ ಕೂತಿದ್ರು, ಪಾರ್ಟಿ ಉಳಿಸ್ಬೇಕು, ಪಾರ್ಟಿ ಆಫೀಸಲ್ಲಿ ಕೂತು. ಅವಾಗ 2011ರಲ್ಲಿ ಹೌದು, ಯಡಿಯೂರಪ್ಪನವರು ಸಪ್ರೇಟ್ ಒಂದು ಟೀಮ್ ಮಾಡಿ ಅವ್ರು ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ, ಇಲ್ಲಿ ಪಾರ್ಟಿಯಿಂದ ಇಲ್ಲ ಪಾರ್ಟಿ ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆ ಒಂದು ಟಜಲ್ ನಡೀತಾ ಇತ್ತು, ಗಲಾಟೆ. ಸೊ ನಾನು ನಮ್ಮೆಲ್ಲ MLA ಬೆಂಗಳೂರು, ಅವಾಗ ನಾನು ಹೇಳಿದವರೇ, ನನ್ನ ಬಿಟ್ಟು ಯಾರೋ ಕದಲ್ತಾ ಇರಲ್ಲ, ಎಲ್ಲ MLAಗಳನ್ನು ನಾನು 17 ಜನ ನನ್ನ 3-4 ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಯಡಿಯೂರಪ್ಪ ಅವ್ರ ಮನೆಯಲ್ಲಿ ವೆಸ್ಟ್ ಎಂಡ್ ಹತ್ರ ಹೋಗ್ತಾ ಇದ್ದೆ. ಯಡಿಯೂರಪ್ಪನ ಬಂದ್ಬಿಡು 5 ನಿಮಿಷ ಮಕ್ಕ ತೋರಿಸ್ಬಿಟ್ಟು ಹೊಟ್ಟೋಗೋ, ನೀನು ಓಟ್ ಹಾಕ್ದಿದ್ರು ಪರವಾಗಿಲ್ಲ ಬಾ ಅಂದರು. ನಾನು ಧರ್ಮೇಂದ್ರ ಪ್ರಧಾನ್ ಫೋನ್ ಮಾಡಿದೆ, ಸರ್ ಹೇಳ್ತಾ ಇದ್ದಾರೆ 1 ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವ್ರ ಹತ್ತಿ ಅರುಣ್ ಜೇಟ್ಲಿ ಕೈ ಕೊಟ್ಟರು. ಇಫ್ ಯು ಗೋ ದೇರ್ ಯು ವಿಲ್ ನಾಟ್ ಕಮ್ ಹಿಯರ್ ಅಂತಂದರು. ನಾನೇನು ಮಾಡಬೇಕು ಅಂದೆ, ನಿಮ್ಮ ಪಾರ್ಟಿ ಅಂತ ಹೇಳಿದ್ರೆ ನೀವು ಹ್ಯಾವ್ ಟು ಕಮ್ ಟು ಮೈ ಇದು BJP ಆಫೀಸ್ಗೆ ಬಾ ಮಲ್ಲೇಶ್ವರ, ಇಲ್ಲ ಅಂತ ಹೋಗು ನೀನು ಅಲ್ಲಿಗೆ ಅಂತ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಫೋನ್ ತೊಗೊಂಡೆ, ನೋ ಹೌದು ನನ್ನ ಭಾಳ ಕ್ಲೋಸ್ ಇದ್ರಿ ನಾವು, ಬೇಡ ನೀನು ಹೋಗ್ಬೇಡ, ಬಂದ್ಬಿಡು ನೀನು ವಾಪಸ್ ಅಂತ. ಸೊ ನಾನು ಎಲ್ಲ MLA ಸತೀಶ್ ರೆಡ್ಡಿ ಕಾಲಿಡ್ಕೊಂಡು ಅವತ್ತು ನನಗೆ ಕಾಲಿಡ್ಕೊಂಡು, ಅಣ್ಣ 1 ನಿಮಿಷ ಒಳಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ಕರಿತಾ ಇದ್ದಾರೆ ಯಡಿಯೂರಪ್ಪ ಬಾ ಅಂತ. ನಾನು ಹೇಳಿದೆ, ಪಾರ್ಟಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೋಗಲ್ಲ, ಅಲ್ಲಿ ಪಾರ್ಟಿಗೆ ಹೋಗ್ತೀನಿ ಅಂತ ವಾಪಸ್ ಪಾರ್ಟಿ ಆಫೀಸ್ಗೆ ಹೋದೆ ನಾನು. ಸೊ ಅವತ್ತು ಒಂದು ಅವಕಾಶ ನನಗೆ. ಸದಾನಂದ ಗೌಡ್ರು ಅವ್ರು ಸದಾನಂದ ಗೌಡ್ರು MLAನೂ ಅಲ್ಲ, MLCನೂ ಅಲ್ಲ, ಹೌದು, ಏನೂ ಅಲ್ಲ ಅವರು. ಅದರಿಂದ ಅವತ್ತೊಂದು ಅವಕಾಶ ಇತ್ತು. ಬಟ್ ಅವತ್ತು ಟರ್ಮು ಕಡಿಮೆ ಇತ್ತು ನಮಗೆ, 1.5 ವರ್ಷ ಏನೋ 2 ವರ್ಷ, ಆಲ್ಮೋಸ್ಟ್ 2 ವರ್ಷ ಇತ್ತು ಅವಾಗಲೂ. 2 ವರ್ಷ ಇತ್ತು, 2 ವರ್ಷ ಇತ್ತು ಅವಕಾಶ. ಆಮೇಲೆ ಇಬ್ಬರು ಮುಖ್ಯಮಂತ್ರಿಗಳಾದ್ರು. ಆಮೇಲೆ ವಯಸ್ಸಿತ್ತಲ್ಲ ನನಗೆ. ನಂದು ಥಿಂಕಿಂಗ್ ಏನು ಅಂದರೆ, ಈಗಲೇ ಎಲ್ಲ ಮುಗಿದೋದ್ರೆ ಒಂದ್ಸರಿ ಮುಖ್ಯಮಂತ್ರಿ ಆದ್ಮೇಲೆ ಲಾಸ್ಟ್ ಬೆಂಚ್ಗೆ ಬಗ್ಗೆ ಸಿದ್ದರಾಮಯ್ಯನವ್ರು ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂತಾರಲ್ಲ, ಹಂಗೆ ಕೂತ್ಕೊಬೇಕಾಗ್ತೈತೆ. ಇನ್ನೂ ವಯಸ್ಸಿದೆ, ಮಂತ್ರಿ ಆಗೋ ಅಂಥ ಅವಕಾಶಗಳಿದೆ. ಸೊ ವೆಯ್ಟ್ ಮಾಡೋಣ. 21ರಲ್ಲಿ ಬೊಮ್ಮಾಯಿ ಅವರಾದಾಗೂ ಕೂಡ ಅವರು ಯಡಿಯೂರಪ್ಪನವರು ಲಿಂಗಾಯತರು ಇದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಲಿಂಗಾಯತರನ್ನೇ ಮಾಡಬೇಕು ಅನ್ನೋದು ಪಾರ್ಟಿಯ ಡಿಸಿಷನ್ನು. ಅವಾಗ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರೆಲ್ಲ ಮತ್ತೆ ಲಿಂಗಾಯತರನ್ನೇ ಮಾಡಿದ್ರೇ ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ಮತ್ತೆ ಅದನ್ನು ಪ್ರಯತ್ನ ಮಾಡಿದ್ರೆ ಉಪಯೋಗ ಇಲ್ಲ ಅಂತೇಳಿ ನಾನು ಬಿಟ್ಟೆ ಅದನ್ನು ಕೂಡ. 2 ಸರಿ ಅವಕಾಶ ಮಿಸ್ ಆಗಿದೆ, ಪ್ರಶ್ನೆ ಇಲ್ಲ. ಮತ್ತು ಅವಕಾಶ ಬಂದೇ ಬರ್ತೈತಲ್ಲ ನಮ್ಮದು. ಈಗ BJP ಇವತ್ತು ದೇಶದಲ್ಲಿ ದೊಡ್ಡ ಪಾರ್ಟಿ, ರೂಲಿಂಗ್ ಪಾರ್ಟಿ ಇದೆ. ನಾವು ಕರ್ನಾಟಕದಲ್ಲಿ ಏನು ಹೊಸ್ದಾಗಿ ಏನೋ ಅಧಿಕಾರಕ್ಕೆ ಬರ್ತಾ ಇಲ್ಲ, ಹಿಂದೆ ಎಲ್ಲ ಭಾಳ ಅಧಿಕಾರಕ್ಕೆ ಬಂದಿದ್ದೀರಿ, 2 ಬಾರಿ 3 ಬಾರಿ ಅಧಿಕಾರಕ್ಕೆ ಬಂದಿದ್ದೀರಿ. ಅದರಿಂದ ಅವಕಾಶಗಳು ಬಂದೇ ಬರುತ್ತೆ, ಕಾಯೋಣ. ಅವಕಾಶ ಅಂತೂ ಸಿಗುತ್ತೆ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್. ಅಶೋಕ್ ಅವ್ರ ಬಗ್ಗೆ ಇರುವಂಥದ್ದು ಏನಂದರೆ, ಅವರು ಒಳ್ಳೆ ಸಂಘಟಕ, ಕೆಲಸಗಾರ ಎಲ್ಲ ಹೌದು, ಆದರೆ ಒಳ್ಳೆ ಭಾಷಣಕಾರ ಅಲ್ಲ. ಅವರಷ್ಟು ಅದ್ಭುತವಾಗಿ ಕಮ್ಯುನಿಕೇಟ್ ಮಾಡೋದಿಲ್ಲ. ಯಾಕಂದರೆ BJPಯಲ್ಲಿ ಸಾಮಾನ್ಯವಾಗಿ ಸುದೀರ್ಘವಾಗಿ ಭಾಷಣ ಮಾಡಬಲ್ಲಂತಹ, ಭಾಳ ಏರಿಳಿತದ ಶೈಲಿಯಲ್ಲಿ ಭಾಷಣವನ್ನು ಮಾಡಬಲ್ಲಂತಹ ಅನೇಕರು ನಾಯಕರುಗಳು ಸಿಗ್ತಾರೆ. ಆದರೆ ಅಶೋಕ್ ಅವರು ಆ ಸಾಲಿನಲ್ಲಿ ಸೇರುವಂತಹ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಲ್ಲ ಅನ್ನುವಂಥದ್ದು. ಇದು ನಿಮಗೆ ಯಾವ ರೀತಿ, ಇದನ್ನು ನೀವು ಒಪ್ಕೋತೀರಾ ಅಥವಾ ಇದು ನಿಮಗೊಂದು ಸವಾಲು ಅಂತೇಳಿ ನಿಮ್ಗೆ ಅನಿಸಿದ್ಯಾ ಯಾವತ್ತಾದರೂ? ಇಲ್ಲ, ನೋಡಿ, ಬೆಂಗಳೂರಲ್ಲಿ ಪಾರ್ಟಿ ಕಟ್ಟಿದೋನು ನಾನು ಮತ್ತು ಅನಂತಕುಮಾರ್ ಅಷ್ಟೇ. ಹೌದು, ಬೇರೆ ಯಾರೂ ಇಲ್ಲ ಇದರಲ್ಲಿ ಪಾತ್ರದ, ಬೇರೆ ಯಾರ್ದು ಪಾತ್ರ ಇಲ್ಲ. ನಾನು ಅನಂತಕುಮಾರ್, ನಾನು ನಂಬರ್ 1 ಇದ್ದೆ. ಅನಂತಕುಮಾರ್ ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಅವ್ರು ನನಗೆಲ್ಲ ರೀತಿಯ ಸಹಾಯವನ್ನು ಮಾಡ್ತಾಯಿದ್ರು. ಪಾರ್ಟಿ ಕಟ್ಟೋದ್ರಲ್ಲೇನು ಪ್ರಶ್ನೆನೇ ಇಲ್ಲ. ಸಂಘಟನೆ ಮಾಡಿದ್ದೀನಿ, ಮತ್ತು ಅಲ್ಲಿಂದನೇ ಬಂದಿದ್ದೀನಿ. ನಾನು ಸಂಘಟಕನಾಗೇ ಬಂದಿರೋದು, ಇಷ್ಟು ಎತ್ತರಕ್ಕೆ ಬಂದಿರೋವಂಥದ್ದು. ಎರಡನೇದು, ನೀವು ಭಾಷಣ ಹೇಳಿದ್ರಿ. ನಿಮ್ಮ ಭಾಷಣ ಅಂತ ಹೇಳಿದ್ರೆ ನಿಮ್ದೇನು ಅಂತ ಹೇಳಿದ್ರೆ, ಹಿಂದುತ್ವ ಅಂದರೆ ಮುಸ್ಲಿಮರು ಬೈಬೇಕು ಅಂತ, ಆಗಲೇ ಕ್ಯಾಚಿಂಗ್ ಆಗೋದು. ಈಗ ನೀವು ಬೈಲಿಲ್ಲ ಅಂತಂದರೆ ನೀವು ಲೀಡ್ರೇ ಅಲ್ಲ ಅಂತ. ನೀವು ಬೈದರೆ, ಮುಸ್ಲಿಮಾನರು ಬೈದರೆ ಲೀಡ್ರು ಅಂತ ಇದು ಅಂತ. ಆ ಬ್ರ್ಯಾಂಡಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಬೇಕಾದಷ್ಟು ಜನ ಹೆಸರಿದ್ದಾರೆ. ಅವ್ರು ಬೈತಾರೆ, ಅವ್ರ ಪ್ರಖರವಾದಂಥ ಹಿಂದುತ್ವವಾದಿ ಅಂತ. ನಂದು ಒಂಥರ ಅಟಲ್ ಬಿಹಾರಿ ವಾಜಪೇಯಿಯವರ ಹಿಂದುತ್ವ ನಮ್ಮದು. ಸೊ ನಾವು ಇವಾಗ ನರೇಂದ್ರ ಮೋದಿಯವರು ಇದ್ದಾರೆ. ಸೊ ನಾವು ಬೈಯೋದ್ರಿಂದನೇ ನಮ್ಮ ವಾಗ್ಮಿತನವನ್ನು ನಾವು ಮಾಡೋಕ್ಕಾಗಲ್ಲ. ಈಗ ಅಸೆಂಬ್ಲಿಯಲ್ಲೂ ಅಷ್ಟೇ, ನಾನು ಡಿಬೇಟ್ ಮಾಡ್ತೀನಿ. ನನ್ನ ಡಿಬೇಟ್ಗೆ ಇವತ್ತು
ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಮೆಚ್ಚುಗೆಯನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಅಸೆಂಬ್ಲಿಯಲ್ಲೇ ಎದ್ದು ನಿಂತು ಮೆಚ್ಚುಗೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಸೆಂಬ್ಲಿಯಲ್ಲೇ ಎದ್ದು ನಿಂತ್ಕೊಂಡು ಚೆನ್ನಾಗಿ ಮಾತಾಡಿದೆ, ಚೆಂದಾಗಿ ಓದಿದೆಯಾ ಬಂದಿದೆಯಾ ಅಂತೇಳಿ. ಡಿಬೇಟ್ ಬೇರೆ, ಪ್ರಖರ ಭಾಷಣ ಬೇರೆ, ಸ್ಟ್ಯಾಟಿಸ್ಟಿಕ್ಸ್ ಬೇರೆ, ಪ್ರಖರ ಭಾಷಣ ಬೇರೆ. ನಮ್ಮ ಆಯ್ಕೆ ಅದಲ್ಲ. ನನ್ನ ಆಯ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡಬೇಕು ಅನ್ನೋದು ಆಡಳಿತಕ್ಕೆ ಪೂರಕ ಆಗಿ. ಆಡಳಿತ ಪೂರಕ. ನಮ್ಮ ಜನ ಎಲೆಕ್ಟ್ ಮಾಡಿರೋದು ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಇರಬೇಕು, ಅಡ್ಮಿನಿಸ್ಟ್ರೇಷನ್ ಇರಬೇಕು, ಫ್ಯಾಕ್ಟ್ಸ್ ಇರಬೇಕು, ಇದು ಅಂತ ನನ್ನ ಭಾವನೆ. ಸೊ ಪ್ರಖರ ಭಾಷಣ ಮಾಡೋಕ್ಕೆ ಅದು ಬೇರೆ ವೇದಿಕೆಗಳಿದೆ, ಅದನ್ನು ಮಾಡ್ಬೋದು. ಬಟ್ ಮಾಧ್ಯಮ ಅನ್ನೋದು ಪ್ರಖರಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ. ನಾರ್ಮಲಿ ಅವ್ರಿಗೂ ಚಾನಲ್ ರನ್ ಆಗಬೇಕು, ಪತ್ರಿಕೆ ರನ್ ಆಗಬೇಕು, ಆ ದೃಷ್ಟಿಯಿಂದ ಅದನ್ನು ಕೊಟ್ಟರೆ. ಅದರಿಂದ ಆ ವ್ಯತ್ಯಾಸದಲ್ಲಿ ನಾನು ಇದ್ದೀನಿ. ನಾನು ಪ್ರಯತ್ನ ಮಾಡಿದೆ, ಒಂದು 2-3 ಸರಿ ಮಾತಾಡಿ. ಇಮಿಡಿಯೇಟಾಗಿ ರಿಯಾಕ್ಷನ್ಸು ಭಾಳ ದೊಡ್ಡ ರಿಯಾಕ್ಷನ್ಸು ಬಂತು. ಯಾಕಂದ್ರೆ ಸಡನ್ನಾಗಿ ಆ ಲೈನ್ಗೆ ಹೋಗೋಕೆ ಆಗೋದು ಇಲ್ಲ, ಕಷ್ಟ. ಮತ್ತು ನೋಡ್ತಾ ಇದ್ದೀರಲ್ಲ ಇವಾಗ ಪ್ರಖರ ಭಾಷಣ ಮಾಡಿದ್ರೆ ಎಷ್ಟು ಕೇಸ್ಗಳು ಬೀಳ್ತವೆ, ಏನೇನು ಆಗ್ತೈತೆ ಸಮಸ್ಯೆಗಳು. ಮತ್ತು ಎಲ್ಲ ಜನಾಂಗನೇ ಎದುರಾಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ನಮ್ಮಲ್ಲೇ ಬಾಳಬೇಕು. ಯಾರು ಭಾರತ್ ಮಾತಾ ಕಿ ಜೈ ಅಂತಾರೋ ಅವರೆಲ್ಲ ಭಾರತೀಯರು ಅಂತ ನನ್ನ ಅಭಿಪ್ರಾಯ. ಪಾಕಿಸ್ತಾನ ಜೈ ಅನ್ನೋರು ಬೇರೆ, ಭಾರತ ಮಾತೆಗೆ ಯಾರ್ಯಾರು ಗೌರವ ಕೊಡ್ತಾರೋ ಅವರೆಲ್ಲರೂ ನಮ್ಮವರೇ ಅನ್ನೋದು ಭಾವನೆ. ಅದಕ್ಕೆ ಆ ದೃಷ್ಟಿಯಿಂದ ಆ ಒಂದು ಡೈಲಮೋ ಇದೆ ನನ್ನ ಹತ್ರ. ಪ್ರಯತ್ನ ಮಾಡಿದ್ದೀನಿ, ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿ ಪ್ರಖರತೆಗೆ. ಆದರೆ ಈಗ ನಿಮ್ಮ ಮಾತುಗಳಿಗೆ ಸಿದ್ದರಾಮಯ್ಯನವರು ಮೆಚ್ಚುಗೆ ಸೂಚಿಸಿದ್ರು, ಅಥವಾ ಪರಮೇಶ್ವರ್ ಅವರು ಮೆಚ್ಚಿಕೊಂಡ್ರು, ಅಥವಾ ಶಿವಕುಮಾರ್ ಅವ್ರು ಮೆಚ್ಚಿಕೊಂಡ್ರು ಅನ್ನುವಂತಹ ಕಾರಣಗಳೂ ಕೂಡ ಸೇರಿಕೊಂಡಂಗೆ ಸಡನ್ನಾಗಿ ಅಶೋಕ್ ಅವ್ರನ್ನೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಟೀಕೆ ನಿಮ್ಮ ಪಕ್ಷದವರಿಂದ. ಬೇರೆ ಹೊರಗಿನವರಿಂದ ಬರುವಂಥದ್ದು ಬೇರೆ ಸ್ವರೂಪದಲ್ಲಿ, ನಿಮ್ಮ ಪಕ್ಷದವರಿಂದ ಅಥವಾ ನಿಮ್ಮ ಪಕ್ಷದ ಅಲ್ಲಿ ಇದ್ದು ಹೋದವರಿಂದ ಈ ರೀತಿಯಾದಂಥ ಟೀಕೆಗಳು ಬಂದಾಗ ಅದನ್ನು ತಾವು ಯಾವ ಸ್ವರೂಪದಲ್ಲಿ ಸ್ವೀಕರಿಸ್ತೀರಿ ಅಂತ? ಅಲ್ಲ, ನೀವು ಯಾವಾಗ ನೋವಾಗುತ್ತೆ ಅಂತಂದರೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತಾರೆ. ಯಾರು ಕಳ್ತನ ಮಾಡಿರ್ತಾನೋ ಅವ್ನ ಮನಸ್ಸು ಅಂದಾಗ ಬೇಜಾರಾಗ್ತೈತೆ. ನನಗೆ ಆ ಥರದ್ದು ಏನು ಭಾವನೆ ಇಲ್ಲೇ ಇಲ್ಲ. ನಾನು ಅಡ್ಜಸ್ಟ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿದೆ ನನಗೆ? ನೀವು ಬೇಜಾರ ಅಲ್ಲಲ್ಲ, ಪ್ರಶ್ನೆ ಎಲ್ಲಿ ಬರ್ತದೆ? ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಗೆಲ್ಲಬೇಕಾದ್ರೆ ಯಾರ ಜೊತೆನ ಮಾಡ್ಕೋಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ದೇವರಂತ BJP ಕಾನ್ಸ್ಟಿಟ್ಯೂನ್ಸಿ. ಯಾರೇ ಬಂದು ನಿಂತರೂ ನನ್ನ ಸೋಲ್ಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಲ್ಲಿ ಕಾಂಬಿನೇಷನ್ ಹಂಗಿದೆ. ನಮ್ಮದು ಬಸವನಗುಡಿ, ಯಾರು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಮೆಂಟ್ ಫಾರ್ BJP. ನನ್ನ ಕಾನ್ಸ್ಟಿಟ್ಯೂನ್ಸಿ ಹೆಸರೇ ನಾಭನಗರ, ಅಂದರೆ ಪದ್ಮ ಅಂದರೆ ಕಮಲ. ಈ ಪ್ರಶ್ನೆನೇ ಇಲ್ಲ ಅಲ್ಲಿ. ಆ ಕಾಂಬಿನೇಷನ್ ಇರೋದ್ರಿಂದ ನಮ್ಮನ್ನು ಅಲ್ಲಿ ಯಾರ ಜೊತೆನೂ ಅಲ್ಲಿ ಅಡ್ಜಸ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನಾನು ಆರಾಮ್ಸೆ ಗೆಲ್ತೀನಿ. ಮತ್ತು ಇನ್ನು ಬೇರೆ ಇದರಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಮನೆಗೆ ಒಂದಿನವೂ ಹೋಗಿಲ್ಲ, ಸಿದ್ದರಾಮಯ್ಯನ ಮನೆಗೆ ಒಂದಿನವೂ ಹೋಗಿಲ್ಲ. ನಾನು ಇಷ್ಟು ರಾಜಕೀಯ ಜೀವನದಲ್ಲಿ ಯಾವತ್ತೂ ಹೋಗಿಲ್ಲ. ಮಾನವೀಯತೆ ಬೇಕು. ರಾಜಕಾರಣ ಬೇರೆ, ಮಾನವೀಯತೆ ಬೇರೆ. ನಾನು ಆ ಮಾನವೀಯತೆ ಇರೋವಂಥ ವ್ಯಕ್ತಿ. ನಾನು ರಾಜಕಾರಣ ಇರುತ್ತೆ, ಇವತ್ತು ನಾಳೆ ಇಲ್ಲದೆ ಇರ್ಬೋದು. ನಾನು ರಿಟೈರ್ಡ್ ಆದಮೇಲೆ ರಾಜಕಾರಣ ಎಲ್ಲಿರುತ್ತೆ? ಆಗಲೂ ಎಲ್ಲರನ್ನೂ ನಾನು ದ್ವೇಷ ಮಾಡೋಕ್ಕಾಗುತ್ತಾ? ಆಗಲ್ಲ. ಈಗ ರಾಮಕೃಷ್ಣ ಹೆಗಡೆ ಅವರಿದ್ದರು, ಮಾಡಲ್ ನನಗೆ ರಾಮಕೃಷ್ಣ ಹೆಗಡೆ, ಮಾಡಲ್ ನನಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವ್ರು ಅಟಲ್ ಬಿಹಾರಿ ವಾಜಪೇಯಿನ ಇವತ್ತು ಎಲ್ಲ ಪಾರ್ಟಿಯವರು ಮೆಚ್ಚುತ್ತಾರೆ. ಹಂಗಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿನ? ರಾಮಕೃಷ್ಣ ಹೆಗಡೆ ಎಲ್ಲರ ಜೊತೆನೂ ಸಂಬಂಧ ಇಟ್ಕೊಂಡಿದ್ರು, ಭಾಳಷ್ಟು ಜನನ ಬೆಳೆಸಿದ್ದಾರೆ ಅನ್ನೋಕ್ಕಾಗುತ್ತಾ? ಹಾಗೆ ಕೆಲವರಿಗೆ ನೋಡಿ, ಕೆಲವನ್ನ ನೋಡಿದಾಗ ಕೆಲವರಿಗೆ ಅನಿಸುತ್ಬೋದು ಒಂದು ವ್ಯಕ್ತಿ, ಆ ಒಬ್ಬ ವ್ಯಕ್ತಿ ಏನೋ ಅವನ ಸ್ವಂತ ಹಿತಾಸಕ್ತಿಗೋಸ್ಕರ ನಮ್ಮನ್ನು ಟೀಕೆ ಮಾಡಿದ್ರೆ ಅದು ಅವರ ಟೀಕೆಗೆ ಅಷ್ಟೇ ಉಪಯೋಗ ಆಗ್ತೈತೆ. ಅದಕ್ಕೆ ಎವಿಡೆನ್ಸ್ ಬೇಕು. ನಾವು ಈಗ ಯಾವುದೋ ಒಂದು ವ್ಯಕ್ತಿ ಮೇಲೆ ಆಪಾದನೆ ಮಾಡ್ತೀರಿ, ನಾವು ಮುಖ್ಯಮಂತ್ರಿ ಮೇಲೆ ಮೂಢ ಆಪಾದನೆಯನ್ನು ಮಾಡಿದ್ರಿ, ಎವಿಡೆನ್ಸ್ ಇಟ್ಕೊಂಡು ನಾವು ಮಾಡಿದ್ರಿ. ಅದೇ ಥರ ನಾಗೇಂದ್ರ ಬಗ್ಗೆ ನಾವು ಮಾಡಿದ್ರಿ, ವಾಲ್ಮೀಕಿ ಹಗರಣ ನೋಡಿದ ಎವಿಡೆನ್ಸ್ ಇಟ್ಕೊಂಡು ಮಾಡಿದ್ರಿ. ನನ್ನ ಬಗ್ಗೆನೂ ಆ ಥರ ಎವಿಡೆನ್ಸ್ ಇದ್ದರೆ ಆರಾಮ್ಸೆ ಮಾತಾಡ್ಬೋದು. ಅದಕ್ಕೆ ಅರ್ಥ ಇರುತ್ತೆ. ಎವಿಡೆನ್ಸ್ ಇಟ್ಕೊಂಡು ಅಶೋಕನ ಬಗ್ಗೆ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರ್ತತೆ. ಇಲ್ಲಾಂದರೆ ಇದು ಪೊಲಿಟಿಕಲಿ ಎಲ್ಲರ ಬಗ್ಗೆನೂ ಇದೆ. ಒಂದು